ನೋಡಿ, ಇತ್ತೀಚೆಗೆ ಒಂದು ನ್ಯೂಸ್ ನೋಡಿದೆ. ಏನು ಗೊತ್ತಾ? ಸಚಿನ್ ತೆಂಡೂಲ್ಕರ್ ಎಂಥ ಗ್ರೇಟ್ ಕ್ರಿಕೆಟರು. ಅವರಿಗೆ ಒಂದು ಆರ್ಟಿಕಲ್ ಇಂಟರ್ವ್ಯೂವಲ್ಲಿ ಏನು ಬರೆದಿದ್ದಾರೆ, ಕೂಡಕ್ಕಾಗ್ತಾ ಇಲ್ಲ, ಅಷ್ಟು ಬ್ಯಾಕ್ ಪೇನ್ ಇದೆ. ಅಂಥ ಫಿಟ್ ವ್ಯಕ್ತಿಗೆ, ಅಂಥ ಚಿಕ್ಕ ವಯಸ್ಸಿನ ಕ್ರಿಕೆಟ್ ಆಡಿದವರಿಗೆ ಇವತ್ತು ಬ್ಯಾಕ್ ಪೇನ್ ಸಫರ್ ಆಗ್ತಾರೆ. ಇನ್ನೊಂದು ನೋಡಿದೆ, ಬೂಮ್ರಾ ಇವತ್ತು ಬ್ಯಾಕ್ ಪೇನುಗೋಸ್ಕರ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್ಶಿಪ್ ಡಿಕ್ಲೈನ್ ಮಾಡಿದರು. ಅಂದರೆ ಇವತ್ತು ಬ್ಯಾಕ್ ಪೇನ್ ಎಂಥ ಫಿಟ್ ಪರ್ಸನ್ ಕೂಡ ಬಿಡ್ತಾನೆ ಇಲ್ಲ. ಸೊ ನಾನು ನಿಮ್ಗೆ ಹೇಳಿದ್ರೆ, ಬ್ಯಾಕ್ ಪೇನಿಂದ ಸಫರ್ ಆಗ್ತಾ ಇದ್ರೆ ದಯವಿಟ್ಟು ಒಂದು ಸಾರಿ ಬಂದು ಕಂಪ್ಲೀಟ್ ಥರೋ ಚೆಕಪ್ ಮಾಡ್ಕೊಳ್ಳಿ. ನಾನು ಎಕ್ಸ್ರೇ ಮಾಡಿಸಿ ಅಂತ ಹೇಳಲ್ಲ. ಬ್ಯಾಕ್ ಪೇನ್ ಎದಕ್ಕೆ ಬರ್ತಾ ಇದೆ, ನಾವು ರೂಟ್ ಕಾಸ್ ಕಂಡುಹಿಡಿತೀವಿ. 80% ಪೀಪಲ್ ಬ್ಯಾಕ್ ಪೇನ್ ಬರೋದು ಡಿಸ್ಟಾರ್ಷನ್, ಪೆಲ್ವಿಕ್ ಡಿಸ್ಟಾರ್ಷನ್ ಅಂತ ಇರುತ್ತೆ. ಡಿಸ್ಟಾರ್ಷನ್ ಆಗಿ ಕಾಲಿನಿಂದ ಹೆಚ್ಚು ಕಡಿಮೆ ಇರುತ್ತೆ, ಹಿಂದೆ ಮುಂದೆ ಬಂದಿರುತ್ತೆ, ಟೇಲ್ ಬೋನ್ ಹಿಂದೆ ಬಂದಿರುತ್ತೆ, ಅದರಿಂದ ಬ್ಯಾಕ್ ಪೇನ್ ಬರುತ್ತೆ. ನೀವು ಅದನ್ನು ಸಾಲ್ವ್ ಮಾಡಿದ್ರೆ ಬರೀ ಬ್ಯಾಕ್ ಪೇನ್ ಟ್ರೀಟ್ಮೆಂಟ್ ಕೊಟ್ಟರೆ ವಾಸಿ ಆಗಲ್ಲ. ನಾನು ಡಾಕ್ಟರ್ ದುರೇಶ್ ಅಂತ, ಅಮೇರಿಕನ್ ಮತ್ತು ಯುರೋಪ್ ಟ್ರೈನ್ಡ್ ಸರ್ಟಿಫೈಡ್ ಥೆರಪೇಟಿಕ್ ಆ್ಯಂಡ್ ಆಸ್ಟಿಯೋಪ್ಯಾಥ್, ಅಂದರೆ ನಾನ್ ಸರ್ಜಿಕಲ್, ನಾನ್ ಡ್ರಗ್, ಸ್ಪೈನ್ ಆ್ಯಂಡ್ ಜಾಯಿಂಟ್ ಡಾಕ್ಟರ್. ಈ ಥರ ಭಾಳಷ್ಟು ಉಪಯೋಗಕರ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡಲು ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.